ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಸ್ತ್ರೀ ಶಕ್ತಿಯನ್ನು ಇವತ್ತು ಹೆಣ್ಣುಮಕ್ಕಳು ಇವತ್ತು ಶಿವಮೊಗ್ಗದಲ್ಲಿ ನೀವು ಪ್ರದರ್ಶನ ಮಾಡಿದ್ದೀರಿ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನನ್ನೆಲ್ಲ ಅಕ್ಕ ತಂಗಿಯರಿಗೂ ತಾಯಿಯರಿಗೂ ನಾನು ವಿಶೇಷವಾಗಿ ಗೌರವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನನ್ನ ಅಣ್ಣನ ಸಮಾನರು, ಸೋದರ ಸಮಾನರು, ಹಿರಿಯರು, ವಿಶೇಷವಾಗಿ ನನ್ನ ಬಂಗಾರಪ್ಪಾಜಿಯವರ ಅಭಿಮಾನಿಗಳು, ಅನ್ವಯಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ವಿಶೇಷವಾಗಿ ಶಿವಮೊಗ್ಗ ಕ್ಷೇತ್ರದಿಂದ, ಶಿವಮೊಗ್ಗ ಜಿಲ್ಲೆಯಿಂದ ನಿಮಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ನಿಮಗೆ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಅಣ್ಣ. ಅದೇ ರೀತಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನನ್ನ ತಂದೆ ಬಂಗಾರಪ್ಪಾಜಿಯವರ ಚುನಾವಣೆ ಪೂರ್ವಕವಾಗಿ ನಾವು ಹೇಳ್ತಾ ಇದ್ವಿ ಮಾನಸ ಪುತ್ರರು ಅಂತ ಹೇಳಿ. ಸನ್ಮಾನ್ಯ ಗೋಪಾಲ್ ಕೃಷ್ಣ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೋದರ ಸಮಾನರಾಗಿರ್ತಕ್ಕಂಥ ಶಾಸಕೀಯವಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ ಅವರಿಗೂ ನನ್ನ ಗೌರವವನ್ನು ಕೊಟ್ಟು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಸಮಯ ಹೆಚ್ಚು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮತ್ತೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ವೇದಿಕೆಯ ಹೆಸರೇನು ಅಂತ ಹೇಳಿದ್ರೆ ಅಕ್ಕಮಹಾದೇವಿಯ ಹೆಸರನ್ನ ಇವತ್ತು ಇಟ್ಟಿರ್ತಕ್ಕಂಥದ್ದು. ನಾ ಎಲ್ಲ ತಾಯಿಯವರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಕಾರ್ಯಕ್ರಮ ನಮ್ಮ ಅಕ್ಕ, ತಂಗಿ, ತಾಯಿಯಂದ್ರು, ಅಜ್ಜಂದ್ರು ಅವರಿಗೆ ಸಮಾನವನ್ನ ಕೊಡಬೇಕಂತ, ಅವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯ ಹೆಸರನ್ನ ನಾವು ಇವತ್ತು ಅಕ್ಕಮಹಾದೇವಿಯ ಹೆಸರನ್ನ ನಾವು ಇಟ್ಟಿದ್ದೀವಿ. ನೋಡಿ, ನಾನು ಹೆಚ್ಚು ಸಮಯವನ್ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಕಡೆನೂ ಕೂಡ ಈ ತಾಲೂಕು ಮಟ್ಟದ ಸಮಾವೇಶಗಳಿಗೆ ಹೋಗ್ಬೇಕಾದ್ರೆ ನಾನು ಬಹಳದಿಂದ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೆ. ಏನಂತ ಹೇಳಿದ್ರೆ, ನನಗೆ ಚುನಾವಣೆ ಪೂರ್ವಕವಾಗಿ ನನಗೆ ಬೇರೆ ಬೇರೆ ಕೆಲಸಗಳನ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಡೆಲ್ಲಿಯ ಎಲ್ಲ ಮುಖಂಡರು ಕೂಡ, ಮಧು ನೀನು ಈ ಚುನಾವಣೆಗೆ ನಾವೇನು ಮತವನ್ನ ಕೇಳ್ತೀವಿ ಅದಕ್ಕೊಂದು ಕಮಿಟಿ ಮಾಡಿರ್ತಾರೆ, ಆ ಕಮಿಟಿಯಲ್ಲಿ ನೀವು ವೈಸ್ ಚೇರ್ಮನ್ ಆಗ್ಬೇಕು ಅಂತ ಹೇಳಿ ನನಗೆ ಅವಕಾಶವನ್ನ ಕೊಟ್ಟಿದ್ರು. ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ಪೂರ್ವಕವಾಗಿ ನಾವು ನಿಮ್ಮ ಮನೆಗೂ ಕೂಡ ಒಂದು ಕಾರ್ಡನ್ನ ಕೊಟ್ಟಿದ್ವಿ. ನೀವೆಲ್ಲ ತಾಯಂದ್ರು ದಯವಿಟ್ಟು ನೀವು ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಋಣ ತೀರ್ಸೋದ್ರಲ್ಲಿ ಯಾರಾದ್ರೂ ಎತ್ತಿದ ಕೈ ಅಂತ ಹೇಳಿ ನಮ್ಮ ದೇಶದ ತಾಯಂದ್ರು ಅಂತಕ್ಕಂಥದ್ದನ್ನ ನಾನು ಬಹಳ ಹೆಮ್ಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಹೆತ್ತಿರ್ತಕ್ಕಂಥ ತಾಯಿಯವರಿಗೆ ನಾವು ಗೌರವವನ್ನು ಕೊಡೋದನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ನಾನು ಅದೇ ರೀತಿ ಒಂದು ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮುಂಚೆ ನನಗೊಂದು ಕೆಲಸ ಕೊಟ್ಟಿದ್ರು, ಮತ ಕೇಳ್ಬೇಕಾದ್ರೆ ಏನು ವಿಶ್ವಾಸದ ಮೇಲೆ ಕೇಳಬೇಕು, ಏನೇನು ಕಾರ್ಯಕ್ರಮ ಕೊಡಬೇಕು ಅಂತ. ಅದೇ ಈ ಗ್ಯಾರಂಟಿ ಕಾರ್ಯಕ್ರಮಗಳು. ದಯವಿಟ್ಟು ತಾಯಂದ್ರು ನೀವು ನೆನ್ಪು ಮಾಡ್ಕೊಳ್ಳಿ. 2,000 ರೂಪಾಯಿ ಕೊಡ್ಬೇಕಾದ್ರೆ ಸುಮ್ಮನೆ ಪುಕ್ಷಟ್ಟೆ ಕೊಡ್ಲಿಲ್ಲ ನಾವು, ಯಾವುದೇ ಕಾರಣಕ್ಕೂ ಪುಕ್ಷಟ್ಟೆ ಕೊಡ್ಲಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ನಮ್ಮ ನಾಯಕರು ಇವತ್ತು ಅರ್ಥ ಮಾಡ್ಕೊಂಡಿದ್ರು. ನಿಮ್ಮ ಸಮಸ್ಯೆಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೊಂದು ಕುಟುಂಬಕ್ಕೂ ಕೂಡ ನಾವು ಪಾಲ್ದಾರಬೇಕು ಅಂತ ಹೇಳಿ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು. ನಿಮಗೆ ಶಕ್ತಿ ಯೋಜನೆ, ನೀವೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ರಿ. 2,000 ರೂಪಾಯಿ ಅಂದ್ರೆ ವರ್ಷಕ್ಕೆ ನಿಮಗೆ 24,000 ರೂಪಾಯಿ ಸಿಗ್ತಾ ಇದೆ. ಮನೆ ಬೆಳಕು, ಯಾಕಂದ್ರೆ ಎಷ್ಟೋ ಜನರು ಮಕ್ಕಳು ನೀವು ಹೊರಗಡೆ ಇದ್ಬಿಟ್ಟು ಮಕ್ಕಳನ್ನ ಓದಿಸ್ತಾ ಇದ್ರಿ. ನೀವೆಲ್ಲ ಹೇಳ್ತಾ ಇದ್ರಿ, ತಮ್ಮ ಲೈಟ್ ಆಫ್ ಮಾಡುವಂತ ಇದ್ರಿ ಹಳ್ಳಿ ಕಡೆಗೆ. ಯಾಕಂದ್ರೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಕರೆಂಟ್ ನಿಮ್ಮ ಮೀಟರ್ನ ಕಟ್ ಮಾಡ್ತಾ ಇದ್ರು. ಹೌದಲ್ಲ, ನಿಜ ಹೇಳ್ರಿ. ನಿಮಗೆ ಮುಂಚೆ ಇವತ್ತು ಯಾರಿಗಾರು ಧೈರ್ಯ ಇದೆ ನಿಮ್ಮ ಮೀಟರ್ನ ಕಟ್ ಮಾಡ್ತಕ್ಕಂಥದ್ದು, ಕರೆಂಟ್ ಬಿಲ್ನ ಹೇಳ್ರಿ ನೋಡೋಣ. ಇವತ್ತು ನಿಮ್ಮ ಮನೆ ಬೆಳಕಾಗಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನುಡಿದಂತೆ ನಡೆದಿದ್ದೇವೆ. ಆ ವಿಶ್ವಾಸವನ್ನ ಕೊಟ್ಟು ಇವತ್ತೇನಾದ್ರು ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದೀವಿ, ನಾವು ಗೆದ್ದಿದೀವಿ, ನಾವು ಶಾಸಕರೆಲ್ಲ ಗೆದ್ದಿದೀವಿ ಅಂತ ಹೇಳಿದ್ರೆ ಆ ವಿಶ್ವಾಸವನ್ನ ಇಟ್ಕೊಂಡು ನಮಗೆ ವಿಧಾನಸೌಧಕ್ಕೆ ಕಳಿಸಿದ್ರು. ಅದಾದ್ಮೇಲೆ ಹೊರತು ಬಿಡ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು. ಆದ್ರೆ ಇತಿಹಾಸ ತಗೊಳ್ಳಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮರ್ತಿಲ್ಲ. ಇವತ್ತು ನೀವು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಬಂಗಾರಪ್ಪಾಜಿಯವರ ಹೆಸರನ್ನ ಈ ವೇದಿಕೆಯಲ್ಲಿ ಎಲ್ಲ ಸಾಕಷ್ಟು ಜನರು ಮುಖಂಡರು ಎಲ್ಲ ಹೇಳಿದ್ರು. ನನಗೆ ಬಹಳ ಹೆಮ್ಮೆ ಇದೆ. ನನ್ನ ತಂದೆ ಬಂಗಾರಪ್ಪಾಜಿಯವರು ವಿರೋಧ ಪಕ್ಷದವರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ರು. ಈ ಗ್ಯಾರಂಟಿಗಳಿಗೆ
ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ. ಸನ್ಮಾನ್ಯ ಬಂಗಾರಪ್ಪಜಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ 32 ವರ್ಷದ ಹಿಂದೆ ಇಡೀ ರಾಜ್ಯದ ರೈತರ ಇವತ್ತೇನಾದ್ರು ಹೊಲದಲ್ಲಿ ಅವ್ರ ತೋಟದಲ್ಲಿ ಹಸಿರಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಪುಕ್ಷಟ ಕರೆಂಟ್ ಇಂದ ಅವತ್ತು ಬಂಗಾರಪ್ಪಜಿಯವರು ಕೊಟ್ಟಿರೋದು ಇವತ್ತು 32 ವರ್ಷ ಆಯ್ತು. ಯಾರಿಗಾರು ದಮ್ಮು ತಾಕತ್ತು ಇದೆಯಾ ಇವತ್ತೇನಾರು ಅದನ್ನ ನಿಲ್ಸೋದಕ್ಕೆ? ಇವತ್ತು ಹೇಳ್ಬಿಡ್ಲಿ ವಿರೋಧ ಪಕ್ಷದವರು. ಅದೇ ರೀತಿ ಭೂ ಹಕ್ಕನ್ನ ಕೊಟ್ಟಿರೋದು ಸನ್ಮಾನ್ಯ ದೇವರಾಜ ಅರಸು ಅವರು, ಬಂಗಾರಪ್ಪಜಿಯವರು. ಈ ವೇದಿಕೆಯಿಂದ ಈ ಹೋರಾಟದ ನೆಲೆಯಲ್ಲಿ ಕಾಗೋಡು ತಿಮ್ಮಪ್ಪಾಜಿಯವ್ರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಅವ್ರ ಹೆಸರಲ್ಲಿ ಇವತ್ತು ನಾವು ಅನ್ನವನ್ನು ತಿಂತಾ ಇದೀವಿ. ಅವರನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ತಪ್ಪ. ಅದೇ ರೀತಿ ಬೇಕಾದಷ್ಟು ದೊಡ್ಡ ಹೋರಾಟಗಾರರಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಸರ್ಕಾರನ ಅಣ್ಣ ಡಿ ಕೆ ಶಿವಕುಮಾರ್ ಸರ್, ನಾನು ಏನಂದೆ ಅಂದ್ರೆ ಮೊನ್ನೆ ಒಂಥರ ಎಲ್ಲೋ ಒಂದು ರೀತಿಯಲ್ಲಿ ಮಾತಾಡ್ಬೇಕಾದ್ರೆ ಈ ಸರ್ಕಾರ ನಾವೆಲ್ಲ ಹುಟ್ಟಬೇಕಾದ್ರೆ ಒಂದು ತಾಯಿ ಹೆತ್ತುತ್ತಾರೆ ನಮ್ಮನ್ನ. ಈ ಸಿದ್ದರಾಮಯ್ಯ ಸರ್ಕಾರ, ಈ ಡಿ ಕೆ ಶಿವಕುಮಾರ್ ಸರ್ಕಾರ, ಈಗಿನ ಸರ್ಕಾರ ಹೆತ್ತಿರೋರು ಯಾರು ಅಂದ್ರೆ ಈ ತಾಯಂದ್ರು. ಇವತ್ತು ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ಸರ್ಕಾರ, ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಬಹಳ ಜವಾಬ್ದಾರಿತವಾಗಿ ನಾವು ಹೇಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಇದಕ್ಕೆ ಬಾಳಿಕೆ ಇಲ್ಲ ಅಂತ ಹೇಳಿದ್ರು, ಈ ಸರ್ಕಾರಕ್ಕೆ ಬಾಳಿಕೆ ಇಲ್ಲ ಅಂತ ಹೇಳಿದ್ರು. ಯಾಕೆ 2,000 ರೂಪಾಯಿ ಬರ್ತಾ ಇದೆ? ಒಬ್ಬ ಶಿಕ್ಷಣ ಸಚಿವನಾಗಿ ಮೊನ್ನೆ ನಮ್ಮ ಏನು ಬಜೆಟ್ ಕೊಡ್ತಾರೆ, ನಾನು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಇಲಾಖೆ ಬಹಳ ಕಷ್ಟದ ಇಲಾಖೆ, ಬಹಳ ದೊಡ್ಡ ಇಲಾಖೆ. ಹೋದ್ಸತಿ 37,000 ಕೋಟಿ. ಕಿಮ್ಮನ ರತ್ನಾಕರ್ ಇಲ್ಲೇ ಇದ್ದಾರೆ, ನೀವು ಕೂಡ ಶಿಕ್ಷಣ ಸಚಿವರು ಮುಂಚೆ 37,000 ಕೋಟಿ. ಆದ್ರೆ ಇವತ್ತು ನಮ್ಮ ಖಜಾನೆ ಭರ್ತಿ ಆಗಿದೆ. ಈ ಸತಿ ನನಗೆ 44,000 ಕೋಟಿಯನ್ನ ನನ್ನ ಇಲಾಖೆಗೆ ಕೊಟ್ಟಿದ್ದಾರೆ. ಈ ರಾಜ್ಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ಮಾಡತಕ್ಕಂಥ ಒಂದು ಇಲಾಖೆಗೆ ಅತಿ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾವತ್ತೂ ಕೂಡ ಖಜಾನೆ ಖಾಲಿ ಆಗಲ್ಲ. ಯಾಕೆಂದ್ರೆ ಅದನ್ನ ನಾನು ಹೇಳೋದಿಲ್ಲ, ಬ್ಲಡ್ ದುಡ್ಡು ಅಣ್ಣನಿಂದ ನಾನು ಕಲ್ತಿದ್ದೀನಿ, ಅದನ್ನ ಅವರೇ ಹೇಳ್ತಾರೆ ಯಾಕೆ ಅಂತ ಹೇಳಿ. ಸಾಹುಕಾರರ ಕೈಲಿ ದುಡ್ಡು ಇರಬಾರದು, ನಮ್ಮ ದೇಶದಲ್ಲಿ ಸಾಹುಕಾರ ಕೈಲಿ ದುಡ್ಡು ಇರಬಾರ್ದು. ಯಾಕಂದ್ರೆ ಸಾಹುಕಾರ ಏನ್ ಮಾಡ್ತಾನೆ, ಬ್ಯಾಂಕ್ ಅಲ್ಲಿ ಇರ್ತಾನೆ, ಹೌದಾ? ಅದೇ ಬಡವರಿಗೆ ಆ ದುಡ್ಡನ್ನ ಕೊಟ್ರೆ ಬಡವರು ಮತ್ತೆ ಅದನ್ನ ಸರ್ಕಾರಕ್ಕೆ ಕೊಡ್ತಾರೆ, ನೀವು ಖರ್ಚು ಮಾಡ್ತೀರಾ. ಅದಕ್ಕೆ ಇವತ್ತು ನಿಮ್ಮ ಸರ್ಕಾರ ಅಂತ ಹೇಳಿ ಹೇಳ್ತಾ ಇರೋದು. ಇವತ್ತು ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅಂಡಂಗ್ ಹೇಳಿದೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸರ್ ನೀವು ಬರಬೇಕು. ಇಲ್ಲ ಕಣೋ, ಆಗೋದಿಲ್ಲ, ನಾನು ಹೈದರಾಬಾದಿಗೆ ಹೋಗ್ಲೇಬೇಕು ಅಂತ ಹೇಳಿ. ಇಲ್ಲ ಸರ್, ಒಂದು ಇತಿಹಾಸವನ್ನ ಇವತ್ತು ನಮ್ಮ ಹೆಣ್ಮಕ್ಳು, ತಾಯಂದ್ರು, ಎಲ್ಲ ನಮ್ಮ ಸೋದರರು ಎಲ್ಲರೂ ಸೇರಿ ಸೃಷ್ಟಿಯನ್ನ ಮಾಡ್ತೀವಿ. ಅದನ್ನು ನೀವು ಕಣ್ತುಂಬ ನೋಡ್ಬೇಕು. ಅವರು ನಿಮಗೆ ಕಣ್ತುಂಬ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಹೇಳಿದ್ದೆ. ಇವತ್ತು ನನಗೆ ಬಹಳ ಹೆಮ್ಮೆ ಇದೆ, ಅಣ್ಣನ ಸಮಾನರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಪರವಾಗಿ ನಿಮ್ಮ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ, ವಿಶೇಷವಾಗಿ ನಿಮಗೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಶಿರಸಾಂಗ ನಮಸ್ಕಾರವನ್ನ ಹೇಳಿ, 5 ವರ್ಷ ನಮಗೆ ವಿಶ್ವಾಸ ಇದೆ, ಈ ಜಿಲ್ಲೆಯ ಜನರಿಗೆ ವಿಶ್ವಾಸ ಇದೆ, ಈ ರಾಜ್ಯದ ಜನರಿಗೆ ವಿಶ್ವಾಸ ಇದೆ. ನಮ್ಮ ಬಡವರಿಗೆ 1 ಪೈಸನು ಕೂಡ ಕಮಿಷನ್ ಕೊಡ್ತಕ್ಕಂಥದ್ದು ಸಾರ್ಗಿಲ್ಲ. ಕಮಿಷನ್ ಯುಗ ಮುಗಿದೋಯ್ತು. ಇವತ್ತೇನಿದ್ರು ನಿಮ್ಮ ಜೋಬಿಗೆ ಸ್ಟ್ರೈಟ್ ಆಗಿ ದುಡ್ಡು ಬರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹೇಳ್ಬೋದು, ಯಾರು ಕಮಿಷನ್ ಕೊಟ್ಟಿದ್ರು ಎತ್ರಿ ಅಂತ. ಇವತ್ತೆಲ್ಲರೂ ಹೆಣ್ಮಕ್ಳು, ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಈ ಸರ್ಕಾರದ ವಿಶ್ವಾಸದ ನೀವು ಪಾಲ್ದಾರ ಆಗಿದ್ರೆ ಈ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಸಹಕಾರ ಮಾಡ್ತಾ ಇದೆ ಅಂತ ಹೇಳಿ ಯಾರು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲರೂ ಇದ್ರಿ, ಒಂದು ಸತಿ ಕೈ ಎತ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ 2 ಕೈಯನ್ನು ಎತ್ತಿ ಎಲ್ಲ ಹೆಣ್ಮಕ್ಳು ಕೂಡ ನೀವು ಯಾರ್ಯಾರು ಇವತ್ತು ಸಹಕಾರವನ್ನು, ಗಂಡು ಮಕ್ಕಳನ್ನೇ ಎತ್ತಬಹುದು. ಯಾಕಂದ್ರೆ ಕರೆಂಟ್ ಬಿಲ್ ಫ್ರೀಯಾಗಿ ಬರ್ತಾ ಇದೆ, ನೀವೇನ್ ಕಟ್ತಾ ಇಲ್ಲ. ಇವತ್ತು ಬಹಳ ಸಂತೋಷ, ಧನ್ಯವಾದಗಳು. ಈ ವಿಶ್ವಾಸ ಇಟ್ಕೊಳ್ಳಿ. ನಾನು ಹೇಳಿದೆ, ಈ ಸರ್ಕಾರ ಹೆತ್ತಿರೋರು ನೀವು, ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಕ್ಷೆ ಮಾಡಿ ಇನ್ನೂ ಹೆಚ್ಚು ಶಕ್ತಿ ಕೊಡತಕ್ಕಂಥ ಕೆಲಸವನ್ನ ಇವತ್ತು ನೀವು ಹೆಣ್ಮಕ್ಳು, ತಾಯಿಯಂದ್ರು, ನಮ್ಮ ಸೋದರಿ ಎಲ್ಲರೂ ನೀವು ಮಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸದ ಮೂಲಕ ಮತ್ತೆ ನಿಮ್ಮ ಮನೆಗೆ ಬರ್ತೀವಿ, ವಿಶ್ವಾಸವನ್ನ ತಗೊಂಡು ಅಂತಕ್ಕಂಥದ್ದನ್ನ ಈ ವೇದಿಕೆ ಮೂಲಕ ಹೇಳಿ ಬಹಳ ಸಂತೋಷ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಮಯವನ್ನು ತಗೊಂಡು ಬಂದಿರ್ತಕ್ಕಂಥ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.